ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಕೆಂಪೇಗೌಡರ ಸಂಕ್ಷಿಪ್ತ ಜೀವನ ಚರಿತ್ರೆ ತಿಳಿತೋಣ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅದ್ಭುತವಾಗುತ್ತೆ. ನಿಮ್ಮ ಭಾಷಣ, ಪ್ರಬಂಧ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಹೈಲೈಟ್ ಪಾಯಿಂಟ್ ಆಗಿರ್ತವೆ. ರೈಟ್. ಹಾರಿ ಒಂದು ಮಾಹಿತಿ ಅಂತ ಇಷ್ಟು ಆಯ್ತು. ಇಷ್ಟು ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದೊಂದಾಗಿ ತಿಳಿತೋಣವಾ. ಅವರ ಜನನ 1510 ಜೂನ್ 27 ಅಂತೇಳಿ ಗುರುತಿಸಲಿರ್ತಕ್ಕಂಥದ್ದು. 27 ಅಂತಕ್ಕಂಥದ್ದು. ಆ ನಂತರ ಜನ್ಮಸ್ಥಳ ನೋಡಿದ್ರೆ ಯಲಹಂಕ. ಆ ನಂತರ ಇವರ ತಂದೆ ಹೆಸರು ನೋಡಿದ್ರೆ ಕೆಂಪನಂಜೇಗೌಡ ಅಥವಾ ಕೆಂಪನಾಚೇಗೌಡ ಅಂತ ಕರೀತಾರೆ. ಅಂತೆ ಇವರ ತಂದೆಯ ತಂದೆಗೆ ಅಂದ್ರೆ ಕೆಂಪೇಗೌಡರ ತಾತ ಆಗಿರ್ತಕ್ಕಂಥ ಗಿಡ್ಡೇಗೌಡ್ರ ಏನಾಯ್ತು ಅಂದ್ರೆ ಇನ್ನ ಮಕ್ಕಳು ಆಗ್ಲಿಲ್ಲ. ಆಗ ಅವರ ಮನೆ ದೇವರು ಕುಲದೇವರಿಗೆ ಅವರು ಮೊರೆ ಹೋದ್ರು. ಕೆಂಪಮ್ಮ ಅಂತೇಳಿ ಅವರ ಮನೆ ದೇವರು. ಆದ ಕಾರಣ ಕೆಂಪನಂಜೇಗೌಡ ಅಂತೇಳಿ ಹೆಸರಿಟ್ರು ಇವ್ರ ತಂದೆಗೆ. ಆಯ್ತಾಯ್ತಾ. ತಾಯಿ ಲಿಂಗಮಾಂಬೆ ಅಂತಕ್ಕಂಥವ್ರು. ಓಕೆನಾ. ಒಡ ಹುಟ್ಟಿದವರು ಕೆಂಪೇಗೌಡ್ರೆ ದೊಡ್ಡವರು. ಓಕೆನಾ. ಕೆಂಪೇಗೌಡರು ದೊಡ್ಡವರು. ಅದಾದ ನಂತರ ವೀರಗೌಡ ಹುಡ್ತಾರೆ. ಅದಾದ ನಂತರ ಬಸವಯ್ಯ ಹುಡ್ತಾರೆ. ಅದಾದ ನಂತರ ಕೆಂಪ ಸೋಮಯ್ಯನವರು ಹುಡ್ತಾರೆ. ಕೆಂಪ ಸೋಮಯ್ಯ. ಓಕೆನಾ. ಓಕೆ. ಅಂತ ನೋಡಿ ಕುಲದೇವ್ರು ನೋಡಿದರೆ ಇವರ ಕುಲದೇವ್ರ ಕುರುವಗೆರೆ ಕೆಂಪಮ್ಮ ಅಂತಕ್ಕಂಥದ್ದು. ಆ ನಂತರ ಭೈರವ ಅಂತಕ್ಕಂಥ ಒಬ್ಬ ಇಲ್ಲಿ ಕುಲದೇವರು ನೋಡ್ತೇವೆ. ಇವರಿಗೆ ಇತರ ಹೆಸರುಗಳು ಕರೆಯಲಾಗಿರ್ತಕ್ಕಂಥದ್ದು ಯಾವ್ಯಾವು ಅಂದ್ರಿನ ಕೆಂಪಯ್ಯ ಅಂತ ಕರೀತಾರೆ. ಕೆಂಪೇಗೌಡರನ್ನ ಕೆಂಪಯ್ಯ ಅಂತೇಳಿ, ಕೆಂಪ ಅಂತೇಳಿ, ಕೆಂಪಣ್ಣ ಅಂತೇಳಿ, ಕೆಂಪರಾಯ ಅಂತ ಕರಿತೀವಿ. ಇಷ್ಟೆಲ್ಲ ಹೆಸರುಗಳನ್ನು ಕರೀತಾರೆ. ಇನ್ನೊಂದು ಪ್ರಸಿದ್ಧ ಹೆಸರು ಏನಂದ್ರೆ ಏನ್ ನೋಡಿದ್ರೆ ಬೆಂಗಳೂರಿನ ನಿರ್ಮಾತೃ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇವರ ಗುರು ನೋಡಿದ್ರೆ ಮಾಧವ ಭಟ್ರು. ಇವರು ಶಿಕ್ಷಣ ನೀಡಿದ್ರು ಇವರಿಗೆ. ಓಕೆನಾ. ಇವರು ಗುರು ಒಂದ್ ಸಲಹೆ ನೀಡಿದ್ರು ಶಿಕ್ಷಣ ನೀಡ್ತಾ. ದೇಶ ನೋಡು ಕೋಶ ಓದು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ ಕಾರಣ ಏನು ಓದಾದ ನಂತರ ದೇಶ ಸುತ್ತಲಿಕ್ಕೆ ಪ್ರಾರಂಭ ಮಾಡಿದ್ರು. ವಿಜಯನಗರನ್ನು ಮೊದಲು ಭೇಟಿ ನೀಡಿ ಸುತ್ತರಿತಾರೆ. ಆ ನಂತರ ಶಿಕ್ಷಣದ ಜೊತೆಗೆ ಮೊದಲೇ ಬರೇ ಶಿಕ್ಷಣ ಅಲ್ಲ, ಶಿಕ್ಷಣದ ಜೊತೆಗೆ ಇವೆಲ್ಲ ಕಲಿಸ್ತಾ ಇದ್ರು. ಯಾವೆಲ್ಲ ಅಂತಂದ್ರೊಳಗಲ್ಲಿ ಕತ್ತಿ ವೆರಸೆ, ಕುದುರೆ ಸವಾರಿ, ಮಲ್ಲ ಕಾಳಗ ಅಂದ್ರೆ ಕುಸ್ತಿ ಅಂತಕ್ಕಂಥದ್ದು, ರಾಜನೀತಿ, ಯಾವ ರೀತಿ ಆಡಳಿತ ಮಾಡ್ಬೇಕಂತಕ್ಕಂಥ ಹೇಳ್ತಕ್ಕಂಥದ್ದು, ಆರ್ಥಿಕ ತಿಳುವಳಿಕೆ ಕೂಡ ಅವರು ಕಲ್ತಿರುವಂತಕ್ಕಂಥದ್ದು ನೋಡಬಹುದು. ಇವರ ಪತ್ನಿ ಹೆಸರು ನೋಡಿದ್ರೆ ಚೆನ್ನಮಾಂಬೆ ಅಂತಕ್ಕಂಥವ್ರು. ಇವರ ಸೋದರ ಮಾವನ ಮಗಳೇ ಚೆನ್ನಮಾಂಬೆ. ಓಕೆನಾ. ಈ ಒಂದು ಇತಿಹಾಸಕಾರ ಹತ್ರ ಚೆನ್ನಮಾಂಬೆಯ ಒಂದು ಮದುವೆ ಅಂದ್ರಿನ ವಿವಾಹ ಕಾಲಕ್ಕೆ ಪಟ್ಟಾಭಿಷೇಕ ಆಯ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇವರಿಗೆ 1528ರಲ್ಲಿ ವಿವಾಹ ಆಯ್ತು ಅಂತಕ್ಕಂಥದ್ದು ಹೇಳ್ತಾರೆ. ಇವರಿಗೆ ಮಕ್ಕಳು ಇಡ್ತಾರೆ. ಗಿಡ್ಡೇಗೌಡ ಅಂತ ಹಿರಿಯ ಮಗ. ಇನ್ನು ಹೆಚ್ಚಿನ ಮಕ್ಕಳ ಹೆಸರು ಗೊತ್ತಿದೆ, ಕಾಮರ್ಷಿಯಲಿ ಕಮೆಂಟ್ ಮಾಡಿ, ನಾನು ತಿಳ್ಕೊಳ್ತೇನೆ, ಇನ್ನೊಬ್ರು ತಿಳ್ಕೊಳ್ತಾರೆ ಅಂತ ಹೇಳ್ತಾ ಇವರ ತಾತನ ಹೆಸರನ್ನೇ ಇಡ್ತಾರೆ ಇಲ್ಲಿ. ಅವ್ರ ತಾತನ ಹೆಸರು ಕೆಂಪೇಗೌಡರ ತಾತನ ಹೆಸರು ಗಿಡ್ಡೇಗೌಡ, ಮುತ್ತಾತನ ಹೆಸರು ಜಯೇಗೌಡ. ಪಟ್ಟಾಭಿಷೇಕ ಮಾಡ್ತಾರೆ 1531ರಲ್ಲಿ ಯಲಹಂಕದ ಪ್ರಭುವಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಇವರು ಸಾಮಂತರು, ವಿಜಯನಗರದ ಸಾಮಂತರಾಗಿದ್ರು ಇವರು. ಓಕೆನಾ. ಇವರ ಶಿಕ್ಷಣ ಆದ ನಂತರ ಅವ್ರೇನ್ ಮಾಡ್ತಾರೆ ಅಂದ್ರೆ ದೇಶವನ್ನು ಸುತ್ತಾರಲ್ಲ, ಈ ಹಂಪೆ ಅಂತಕ್ಕಂಥದ್ದು ಅವರಿಗೆ ಬಹಳ ವ್ಯವಸ್ಥಿತವಾಗಿತ್ತು, ಅದು ಇಷ್ಟವಾಯ್ತು. ಅವರು ಆಸೆ ಹುಡ್ತದೆ, ಹಂಪೆಯಂತೆ ಸುವ್ಯವಸ್ಥಿತ ಹೊಸ ನಗರವನ್ನ ಕಟ್ಟಬೇಕು. ಎಷ್ಟು ಸುವ್ಯವಸ್ಥಿತ ಐತೆ ಅಂತ ಹೊಸ ಒಂದು ನಗರವನ್ನು ನಾನು ಸಮೃದ್ಧಿಗೊಳಿಸ್ಬೇಕು, ಕಟ್ಟಬೇಕು ಅಂತಕ್ಕಂಥ ಒಂದು ಪಣ ತೊಡ್ತಾರೆ. ಅದಕ್ಕೆ ಸಹಾಯ ಮಾಡ್ತಾರೆ. ಯಾರು ಸಹಾಯ ಮಾಡ್ತಾರೆ ನೋಡಿದಾಗ ಇಲ್ಲಿ ಮುಖ್ಯವಾಗಿ ನೋಡಿದರೆ ಕೃಷ್ಣದೇವರಾಯರ ಸಹೋದರ ಅಚ್ಯುತರಾಯರು ಸಹಾಯ ಮಾಡ್ತಾರಂತೆ. ಎಷ್ಟು ಸಹಾಯ ಮಾಡಿದ್ರು ಆಗಿನ ಕಾಲದೊಳಗೆ ಆ ನಗರ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಹೇಳಿ ಹೇಳ್ದಾಗ್ತದೆ. 50,000 ಚಿನ್ನದ ವರಹಗಳನ್ನು ನೀಡಲಾಯಿತು ಅವರಿಗೆ. ಯಾರಿಗೆ ಅಂದ್ರೆ ಕೆಂಪೇಗೌಡರಿಗೆ. ಅದಲ್ಲದೆ ಇನ್ನೇನ್ ಕೊಡ್ಲಾಯ್ತು ಅಂತ ನೋಡಿದಾಗ 30,000 ಪಗೋಡಗಳ ಉತ್ಪನ್ನ ಬರ್ತಕ್ಕಂತಹ ಅದರಿಂದ ಉತ್ಪನ್ನ ಬರ್ತಾ ಇತ್ತು. ಯಾವ್ಯಾವ ಊರುಗಳಿಂದ ಅಂತ ನೋಡಿದಾಗ ಇಲ್ಲಿ ಹಳೆ ಬೆಂಗಳೂರು, ಬೇಗೂರು, ವರ್ತೂರು, ಹಲಸೂರು, ಜಿಗಣಿ, ತಲಘಟ್ಟಪುರ, ಕೆಂಗೇರಿ, ಕುಂಬಳಗೋಡು, ಹೆಸರುಘಟ್ಟ, ಕಾವಳ್ಳಿ
ಹೀಗೆ ಅನೇಕ ಅಂದ್ರೆ ಒಟ್ಟು 12ಕ್ಕೂ ಹೆಚ್ಚು ಹಳ್ಳಿಗಳು ಕೊಡ್ಲಾಯಿತು ಅಂತ ಇತಿಹಾಸಕಾರರು ಹೇಳ್ತಾರೆ. ಈ ಒಂದು ಹಳ್ಳಿಗಳಿಂದ ಬರ್ತಕ್ಕಂಥ 30,000 ಪಗೋಡಗಳು ಉತ್ಪನ್ನ ಬರ್ತಿತ್ತಲ್ಲ ಈ ಹಳ್ಳಿಗಳಿಂದ. ಈ ಆದ ಕಾರಣ ಅವ್ರಿಗೆ ಬರ್ತದಂತಕ್ಕಂಥದ್ದು ಈ ಪಗೋಡಗಳ ಈ ಹಳ್ಳಿಯಿಂದ ಬರ್ತಾ ಇತ್ತು. ಈ ಹಳ್ಳಿಗಳನ್ನೇ ಕೊಟ್ಬಿಟ್ರು ದಾನವಾಗಿ. ಓಕೆನಾ? ಅಂತ ನೋಡಿ. ಅಡಿಗಲ್ಲು ಹಾಕಿರು 1537ರಲ್ಲಿ ಪ್ರಾರಂಭ ಮಾಡಿದ್ರು ಈ ನಗರ ಕಟ್ಟಲಿಕ್ಕೆ 1538ರಲ್ಲಿ. ಸ್ಥಳದ ಆಯ್ಕೆ ಮಾಡಿದ್ರು ಎಲ್ಲಿ ಅಂತಂದ್ರಿನ ದೊಮ್ಮಲೂರು ಮತ್ತು ಯಲಹಂಕದ ನಡುವೆ ಅಂತಕ್ಕಂಥದ್ದು. ಇದಕ್ಕೊಂದು ಕತೆ ಇದೆ. ದೊಮ್ಮಲೂರು ಮತ್ತು ಯಲಹಂಕದ ನಡುವೆ ಈ ಒಂದು ಸ್ಥಳವನ್ನ ಸ್ಥಾಪನೆ ಮಾಡ್ಬೇಕಂತ ತಿಳ್ಕೊತಾರೆ. ಯಾಕೆ ಅಂತ ನೋಡಿದಾಗ ಇದಕ್ಕೊಂದು ಘಟನೆ ಇದೆ. ಅವರು ಕಾಡಿನಲ್ಲಿ ಅಚಾನಕ್ ಆಗಿ ಹೋಗ್ತಾ ಇದ್ರು. ಬೇಟ ನಾಯಿ ಮೊಲವನ್ನ ಹಿಂಬಾಲ ಅಂಟ್ಬೇಕು. ಆದ್ರೆ ಆ ಒಂದು ಸ್ಥಳದಲ್ಲಿ ಈ ಮೊಲ ಬೇಟೆ ನಾಯಿಯನ್ನು ಹಿಂಬಾಲ ಅಂಟ್ತಾ ಇತ್ತಂತೆ. ಆಗ ಅನ್ಕೊಂತಾರೆ ಇದು ಸಾಮಾನ್ಯ ಭೂಮಿ ಇಲ್ಲ, ಇದು ವೀರಭೂಮಿ ಅಂತೇಳಿ ಅನ್ಕೊಂಡು ಈ ಒಂದು ಸ್ಥಳದಾಗೆ ಈ ಒಂದು ನಗರವನ್ನ ಏನ್ ಮಾಡ್ತಾರೆ, ನಿರ್ಮಾಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ಥಳದ ಆಯ್ಕೆ ಆಯ್ತು. ಎಷ್ಟು ಸ್ಥಳ ನಮಗೆ ಬೇಕಾಗ್ತದೆ ಅಂತ ನೋಡಿದಾಗ ರೈತ ತನ್ನ ಎತ್ತುಗಳಿಂದ ಏನ್ ಮಾಡ್ತಾನೆ, ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಉತ್ತರಕ್ಕೆ ದಕ್ಷಿಣಕ್ಕೆ. ಎಷ್ಟರಿಗೆ ಎಲ್ಲರಿಗೆ ಎಳ್ಕಂತ ಹೋಗ್ತದೆ, ಎಲ್ಲಿ ನಿಲ್ತದೆ ಬಸವಣ್ಣ ಅಂತಕ್ಕಂಥದ್ದು ಅಲ್ಲಿಯವರೆಗೆ ಈ ಒಂದು ಪ್ರದೇಶ ಅಂತಕ್ಕಂಥದ್ದು ನಗರ ನಿರ್ಮಾಣ ಮಾಡ್ಬೇಕಂತಕ್ಕಂಥದ್ದು ಮಹತ್ವಾಕಾಂಕ್ಷೆ ಇಟ್ಕೊಂತಾರೆ. ಅದಕ್ಕೆ ಬೆಂಗಳೂರು ಅಂತಕ್ಕಂಥದ್ದು ಹೆಸರನ್ನ ಇಡ್ತಾರೆ. ಹೆಸರು ಬಗ್ಗೆ ನಾನು ಇನ್ನೊಂದು ಸ್ಟೆಪ್ ನಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ನೋಡಿದ್ದಾರೆ ರಾಜಧಾನಿ ನಾಮಕರಣ. ಅವರ ತಾಯಿ ಮತ್ತು ಹೆಂಡತಿಯ ನೆನಪಿಗಾಗಿ ಬೆಂಗಳೂರು ಅಂತಕ್ಕಂಥ ಹೆಸರನ್ನ ಇಟ್ಟಿರ್ತಾರಂತೆ. ಇಲ್ಲಿ ಬೆಣಚು ಕಲ್ಲುಗಳು ಹೆಚ್ಚಾಗಿದ್ವು, ಆದ ಕಾರಣ ಇಲ್ಲಿ ಹೆಸರಿಟ್ಟು ಬೆಣಚು ಕಲ್ಲೂರು ಅಂತಕ್ಕಂಥ ಹೆಸರಿಟ್ಟು ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾರೆ. ಆನಂತರ ಗಂಗರು ಬೆಂಗಾವಲಿಗೆಂದು ನಿರ್ಮಿಸಿದ ಕಾರಣಕ್ಕಾಗಿ ಬೆಂಗಾವಲೂರು ಅಂತಕ್ಕಂಥ ಹೆಸರಿಟ್ಟರು ಅಂತ ಹೇಳಲಾಗ್ತದೆ. ತಮಿಳಿನ ಶಾಸನದಲ್ಲಿ ಉಲ್ಲೇಖಿಸಿದೆ ಬೆಂಗಳೂರು ಅಂತಕ್ಕಂಥದ್ದು. ಇಲ್ಲಿದ್ದ ಕಾಡನ್ನು ಕಡಿಸಿ ಸುಡಿಸಿ ನಗರ ನಿರ್ಮಾಣ ಮಾಡಿದ್ರು. ಆ ಕಾರಣ ಬೆಂದ ಕಾಡೂರು ಅಂತ ಹೇಳ್ತಾರೆ ಅಂತ ಕೆಲವೊಬ್ರು ಹೇಳ್ತಾರೆ. ವೆಂಕಟರಮಣ ಸ್ವಾಮಿ ಗುಡಿಗಳನ್ನು ಕಟ್ಟಿಸಿದ ಕಾರಣ ವೆಂಕಟೂರು ಅಂತೇಳಿ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಓಕೆನಾ? ಅದಾನಂತರ ಇಲ್ಲಿ ಏನಂದ್ರಿಗಿನ 4 ಮಹಾದ್ವಾರ ನಿರ್ಮಾಣ ಮಾಡ್ತಾರೆ. 4 ದಿಕ್ಕುಗಳಿಗೆ. ಪೂರ್ವಕ್ಕೆ ಹಲಸೂರು ದ್ವಾರ ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಪಶ್ಚಿಮಕ್ಕೆ ಸೊಂಡೇಕೊಪ್ಪದ ದ್ವಾರ. ಅದಾದ ನಂತರ ಉತ್ತರಕ್ಕೆ ಯಲಹಂಕದ ದ್ವಾರ. ಅನಂತರ ದಕ್ಷಿಣಕ್ಕೆ ಆನೇಕಲ್ ದ್ವಾರ ಅಂತಕ್ಕಂಥದ್ದು 4 ದಿಕ್ಕುಗಳಿಗೆ 4 ಮಹಾದ್ವಾರಗಳನ್ನು ನಿರ್ಮಾಣ ಮಾಡ್ತಾರೆ. ಸ್ಥಳ ವಿವರ ನೋಡಿದರೆ ಪೂರ್ವ ಪಶ್ಚಿಮದ ಮಧ್ಯಭಾಗವನ್ನು ಚಿಕ್ಕಪೇಟೆ ಎಂದು ಕರೀತಾರೆ. ಪೂರ್ವ ಪಶ್ಚಿಮದ ಮಧ್ಯಭಾಗವನ್ನು ಚಿಕ್ಕಪೇಟೆ ಅಂತ ಕರೀತಾರೆ. ಅದಾದ ನಂತರ ನೋಡಿದರೆ ಇಲ್ಲಿ ಉತ್ತರ ದಕ್ಷಿಣ ಭಾಗವನ್ನು ದೊಡ್ಡಪೇಟೆ ಎಂದು, ಈಗಿನ ಅವೆನ್ಯೂ ರಸ್ತೆ ಇದೆಲ್ಲ ಅದೇನೆ. ಓಕೆನಾ? ಇದನ್ನು ಮೊದಲು ಏನ್ ಕರಿತಾರೆ, ದೊಡ್ಡಪೇಟೆ ಅಂತ ಕರಿತಾ ಇದ್ರು. ದೊಡ್ಡಪೇಟೆ. ಓಕೆನಾ? ದೊಡ್ಡಪೇಟೆ ಎಂದು ಕರಿತಾ ಇದ್ರು. ಈಗಿನ ಅವೆನ್ಯೂ ರಸ್ತೆ ಆಗಿರ್ತಕ್ಕಂಥದ್ದು. ಅದಾನಂತರ ನೋಡಿ ಇಲ್ಲಿ ಮುಂದೆ ನೋಡಿದರೆ ಈ ಒಂದು ನಗರ ನಿರ್ಮಾಣ ಮಾಡುವಾಗ 5 ಕಿರುದ್ವಾರಗಳು ಅಲ್ಲಿ ನೋಡ್ತೇವೆ. 5 ಕಿರುದ್ವಾರಗಳು ಯಾವ್ಯಾವು ಅಂದ್ರಿನ ವರ್ತೂರು ಬಾಗಿಲು ನೋಡ್ತೇವೆ. 4 ಮಹಾದ್ವಾರಗಳು ಬೇರೆ, ಇದು 5 ಕಿರುದ್ವಾರಗಳು ಬೇರೆ. ಮೊದಲನೇದು ವರ್ತೂರು ಬಾಗಿಲು ನೋಡ್ತೇವೆ, ಸರ್ಜಾಪುರದ ಬಾಗಿಲು ನೋಡ್ತೇವೆ, 3ನೇದು ಕಂಗೇರಿ ಬಾಗಿಲು, 4ನೇದು ಯಶವಂತಪುರ ಬಾಗಿಲು, 5ನೇದು ನೋಡಿದರೆ ಕನಕಪುರ ಬಾಗಿಲು ಅಂತಕ್ಕಂಥದ್ದು. ಓಕೆನಾ? ಈ ಕನಕಪುರ ಅಂತ ಕರಿತೀವಿ. ಆನಂತರ ಲಕ್ಷ್ಮೀ ಬಲಿದಾನ. ಇವರು ಬರೀ ಲಕ್ಷ್ಮಿಯಲ್ಲೇ ಲಕ್ಷ್ಮೀ ದೇವಿ ಅಂತ ಹೇಳ್ತಾರೆ. ಲಕ್ಷ್ಮೀ ದೇವಿ ಯಾರು ಅಂತಂದ್ರೆ ಕೆಂಪೇಗೌಡರ ಸೊಸೆ. ಇವರು ಬಾಣಂತಿ ಆಗಿರ್ತಾರೆ, ಪ್ರೆಗ್ನೆಂಟ್ ಆಗಿರ್ತಾರೆ. ಇಲ್ಲಿ ದಕ್ಷಿಣದ ಬಾಗಿಲು ಮಹಾದ್ವಾರ ಪದೇ ಬೀಳ್ತಾನೆ ಇತ್ತು, ಕರ್ತಾ ಇದ್ರು ಬೀಳ್ತಾ ಇತ್ತು. ಇದಕ್ಕೇನಾಯ್ತು, ಜ್ಯೋತಿಷ್ ಕೇಳ್ತಾರೆ. ಜ್ಯೋತಿಷ್ ಕೇಳಿದಾಗ ಏನ್ ಮಾಡ್ತಾರೆ, ಅದನ್ನ ಯಾರಾದ್ರೂ ಪ್ರೆಗ್ನೆಂಟ್ ಇರೋ ಲೇಡಿ ಅದಕ್ಕೆ ದ್ವಾರಕ್ಕೆ ಆಹುತಿ ಸತ್ರೆ ಆ ದ್ವಾರ ಅಂತಕ್ಕಂಥದ್ದು ಬೀಳೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅವರಿಗೆ ಇಷ್ಟ ಇರಲಿಲ್ಲ ಜೀವನ ಹಿಂಸೆ ಕೊಡೋದಾಗ್ಲಿ, ಮನುಷ್ಯರನ್ನು ಬಲಿ ಕೊಡೋದಾಗ್ಲಿ ಕೆಂಪೇಗೌಡರು ಇಷ್ಟ ಇರಲಿಲ್ಲ. ಆದ್ರೆ ಎಷ್ಟು ಸಾರಿ ಕಟ್ಟಿದ್ರೆ ಅಷ್ಟರಿ ಬೀಳ್ತಾ ಇತ್ತು. ಇದನ್ನ ಕೇಳಿರ್ತಕ್ಕಂಥ ಸೊಸೆ ಏನ್ ಮಾಡಿಲ್ಲ ಅಂದ್ರಿಗಿನ ರಾತ್ರಿ ಹೋಗಿ ತನ್ನಷ್ಟಕ್ಕೆ ತಾನು ಬಲಿಯಾದ್ಲಂತೆ. ಆಗ ಆ ದಕ್ಷಿಣ ಇರ್ತಕ್ಕಂಥ ಬಾಗಿಲು ಬೀಳಲೇ ಇಲ್ಲಂತೆ.
ಅನಂತರ ಪೇಟೆಯ ನಿರ್ಮಾಣ, ಒಟ್ಟು 64 ಪೇಟೆಗಳನ್ನ ನಿರ್ಮಾಣ ಮಾಡ್ತಾರೆ. ಈ ಒಂದು ನಿರ್ಮಾಣ ಮಾಡಿದ ನಂತರ ಅದಕ್ಕೆ 54 ಪೇಟೆಗಳ ಹೆಸರು ಮಾತ್ರ ದೊರೆತಿವೆ ಇತಿಹಾಸಕಾರರಲ್ಲಿ. 64 ಪೇಟೆ ನಿರ್ಮಾಣ ಮಾಡ್ತಾರೆ, 54 ಪೇಟೆಗಳ ಹೆಸರುಗಳು ಮಾತ್ರ ಕಂಡಿರ್ತಕ್ಕಂಥದ್ದು. ಆ ನಂತರ ಕೆಂಪೇಗೌಡರು ಕಟ್ಟಿಸಿದ ಕೆರೆಗಳು ನೋಡಿದರೆ ಕೆಂಪಾಂಬುದಿ ಕೆರೆ, ಅದ ನಂತರ ಧರ್ಮಾಂಬುದಿ ಕೆರೆ, ಚೆನ್ನಮ್ಮನ ಕೆರೆ, ಸಂಪಂಗಿರಾಮ ಕೆರೆ, ಕಾರಂಜಿ ಕೆರೆ, ಹಲಸೂರು ಕೆರೆ, ಸಿದ್ದಿಕಟ್ಟೆ ಕೆರೆ, ಕೆಂಪಾಪುರ ಅಗ್ರಹಾರ ಕೆರೆ, ಗಿಡ್ಡಪ್ಪನ ಕೆರೆ, ಬೆಣ್ಣೆ ಹೊನ್ನಮ್ಮನ ಕೆರೆ. ಇದಲ್ಲದೆ ಇನ್ನು ಅನೇಕ ಕೆರೆಗಳನ್ನು ಕಟ್ಟಿಸಿದ್ದಾರೆ. ನಾನು ಕೆಲವೊಂದು ಇಲ್ಲಿ ನಿಮಗೆ ತಿಳಿಸಿದ್ದೀನಿ. ಓಕೆನಾ. ಕಲ್ಯಾಣಿಗಳ ನಿರ್ಮಾಣ ಮಾಡ್ತಾರೆ. ನಾಡಿನ ಸುತ್ತಮುತ್ತೆಲ್ಲ ದೇವಾಲಯಗಳಿದ್ದು ಅದಕ್ಕೆ ನೀರು ಬೇಕಾಯ್ತು ಅಭಿಷೇಕ ಮಾಡಲಿಕ್ಕೆ. ಆದ ಕಾರಣ 100ಕ್ಕೂ ಹೆಚ್ಚು ಅಧಿಕ ಕಲ್ಯಾಣಿಗಳನ್ನ ನಿರ್ಮಾಣ ಮಾಡ್ತಾರೆ. ರಸ್ತೆಯ ಬದಿಯಲ್ಲಿ ಗಿಡಗಳನ್ನ ಬೆಳೆಸ್ತಾರೆ, ನೆರಳಿಗಾಗಿ ಹಣ್ಣುಗಳ ಮರಗಳನ್ನ ಬೆಳೆಸ್ತಾರೆ ಅಂತಕ್ಕಂಥದ್ದು ನೋಡ್ಬೋದು. ಆಳ್ವಿಕೆ ವಿಸ್ತರಣೆ, ಇವರೊಂದು ಆಳ್ವಿಕೆ ವಿಸ್ತರಣೆ ಆದರೆ ಮೈಸೂರಿನ ಪಿರಿಯಾಪಟ್ಟಣ, ಕಲ್ಲಹಳ್ಳಿ, ನಂಜರಾಯಪಟ್ಟಣ, ಕೊಡಗು ಮುಂತಾದ ಪ್ರಾಂತ್ಯಗಳು ಉಮ್ಮತ್ತೂರಿನ ಆಡಳಿತಕ್ಕೆ ಒಳಪಟ್ಟವು ಅಂತಕ್ಕಂಥದ್ದು. ಉಮ್ಮತ್ತೂರಿನ ಆಡಳಿತಕ್ಕೆ ಒಳಪಟ್ಟವು. ಅದಲ್ಲದೆ ದಕ್ಷಿಣಕ್ಕೆ ಏನಂದ್ರೆ ಇನ್ನ ಕಾವೇರಿಯವರೆಗೆ ಆಡಳಿತಕ್ಕೆ ಒಳಪಟ್ಟಿತ್ತು. ಕಾವೇರಿಯವರ ಇರ್ತಕ್ಕಂಥ ಪ್ರದೇಶವೆಲ್ಲ ಆಕ್ರಮಣ ಇದು ದಕ್ಷಿಣದಲ್ಲಿರ್ತಕ್ಕಂಥದ್ದು. ಓಕೆನಾ, ರೈಟ್. ಅಂತ ನೋಡಿ ಮುಂದೆ ನೋಡ್ತಾ ಹೋಗೋಣ. ಒಳಪಟ್ಟಿದ್ದವು ಅಂತಕ್ಕಂಥದ್ದು. ನಂತರ ಇವರು ಅನೇಕ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಮತ್ತು ಅಭಿವೃದ್ಧಿ ಪಡಿಸ್ತಾರೆ. ಆ ದೇವಾಲಯಗಳು ದೊಡ್ಡ ಬಸವನ ಗುಡಿ, ಆಂಜನೇಯ ಗುಡಿ, ಗಣಪತಿ ದೇವಾಲಯಗಳು ನಿರ್ಮಾಣ ಮಾಡಿದ್ರು. ಮುಂದೆ ದೊಡ್ಡ ಬಸವನ ಗುಡಿ ಕೂಡ ನಿರ್ಮಾಣ ಮಾಡಿದ್ರು. ಗವಿ ಗಂಗಾಧರೇಶ್ವರ ಗುಹಾಂತರ ದೇವಾಲಯ ಅಭಿವೃದ್ಧಿಪಡಿಸಿದ್ರು. ಹಲಸೂರಿನ ಶ್ರೀ ಸೋಮೇಶ್ವರ ದೇವಾಲಯ ಅಭಿವೃದ್ಧಿಗೊಳಿಸಿದ್ರು. ನಗರ ದೇವತೆ ಅಣ್ಣಮ್ಮ ಮತ್ತು ಶಿವಗಂಗೆಯ ಅಭಿವೃದ್ಧಿ ಕಾರ್ಯಕ್ರಮವು ಪ್ರಮುಖವಾದವು ಹಮ್ಮಿಕೊಂಡ್ರು ಅಂತಕ್ಕಂಥದ್ದು ನೋಡ್ಬೋದು. ಕೆಂಪೇಗೌಡರ ಬಂಧನ ಮಾಡ್ತಾರೆ. ನೆರೆಹೊರೆ ಸಾಮಂತರು ಕುತಂತ್ರದಿಂದ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಅರಸರಿಗೆ ಭೈರವ ನಾಣ್ಯವನ್ನ ಇವರು ಟಂಕಿಸ್ತಾ ಇದ್ದಾರೆ. ಆದ ಕಾರಣ ಆ ಒಂದು ಆರೋಪದ ಮೇರೆಗೆ 5 ವರ್ಷಗಳ ಕಾಲ ಈ ಸೆರೆವಾಸ ಅನುಭವಿಸಿದ್ರು. ಅದ ನಂತರ ಇದು ವಾಸ್ತವ ತಿಳಿದು ಇದು ತಪ್ಪು ಇವರು ಮಾಡ್ತಾ ಇಲ್ಲ ಅಂತ ತಿಳಿದು ಅವರು ಸೆರೆಮನೆಯಿಂದ ಬಿಡುತ್ತಾರೆ ವಿಜಯನಗರ ಅರಸರು ಇವರನ್ನ. ಒಟ್ಟು ಆಳ್ವಿಕೆ ಎಷ್ಟು ವರ್ಷ ಅಂದ್ರೆ 38 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ನಿಧನ 1519. ನಿಧನ ಸ್ಥಳ ಮಾಗಡಿ ಬಳಿಯ ಕೆಂಪಾಪುರ ಸ್ಥಳಗೆ ಇವರು ನಿಧನ ಹೊಂದಿರು. ಎಷ್ಟನೇ ಜಯಂತಿ ಇದು ಅಂದ್ರಿನ 515ನೇ ಜಯಂತಿ ಇದು. ಜಯಂತಿಯ ಪ್ರಾರಂಭ ಎಂದಿನಿಂದ ಪ್ರಾರಂಭ ಮಾಡಿದ್ರೆ 27 ಜೂನ್ 2017ರಿಂದ ಇದನ್ನು ಸರ್ಕಾರ ಪ್ರಾರಂಭ ಮಾಡಿತು. 108 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ನೋಡಿದರೆ ಇಲ್ಲಿ ಅವರ 511ನೇ ಅಂದ್ರೆ 2017ರಲ್ಲಿ ಜನ್ಮದಿನದ ಅಂಗವಾಗಿ 23 ಎಕರೆಯಲ್ಲಿ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಿ 23 ಎಕರೆಯಲ್ಲಿ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಿ 11 ನವೆಂಬರ್ 2022ರಂದು ನರೇಂದ್ರ ಮೋದಿ, ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಂದ ಅನಾವರಣಗೊಳಿಸಿದರು ಅಂತಕ್ಕಂಥದ್ದು ನಾವು ನೋಡಬಹುದು. ಕೆಂಪೇಗೌಡರ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿತ್ತಾ? ಕಾಮೆಂಟ್ ಮಾಡಿ. ನಾನು ಓದಿ ತಿಳ್ಕೊತೇನೆ, ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾದ್ರೆ ಪ್ರತಿಯೊಬ್ಬ ಕೆಂಪೇಗೌಡರ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.